ನಮಸ್ಕಾರ ವೀಕ್ಷಕರೇ. ಆಯೋಗ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಗಸ್ಟ್ ಮುಗಿತಾ ಬರ್ತಾ ಇದೆ, ಮತ್ತೆ ನಾವು ಸೆಪ್ಟೆಂಬರ್ ಕೂಡ ಕಾಲಿಡ್ತಾ ಇದ್ದೀವಿ. ಸೆಪ್ಟೆಂಬರ್ ಅಂತ ಅಂದ್ರೆ ಟೆಕ್ ಲವರ್ಸ್ಗೆ ಒಂದು ಸ್ಪೆಷಲ್ ಮಂತ್ ಅಂತಾನೆ ಹೇಳ್ಬೋದು. ಈ ವಿಡಿಯೋದಲ್ಲಿ ಸೆಪ್ಟೆಂಬರ್ ಮಂತ್ ಅಲ್ಲಿ ರಿಲೀಸ್ ಆಗ್ತಾ ಇರುವಂತ ಹೊಸ ಮೊಬೈಲ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದ್ರ ಜೊತೆಗೆ ಸೆಪ್ಟೆಂಬರ್ ಅಂದ್ರೆ ಸೇಲ್ ಸೀಸನ್. ಬಿಗ್ ಬಿಲಿಯನ್ ಡೇ ಫ್ಲಿಪ್ಕಾರ್ಟ್ ಕಡೆಯಿಂದ ಆಗ್ಲಿ, ಅಮೆಝಾನ್ ಕಡೆಯಿಂದ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಗ್ಲಿ, ಈ ತರ ಎಲ್ಲ ಸೇಲ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಈ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಸೇಲ್ಗಳ ಬಗ್ಗೆ ಇನ್ನೂ ಅಫಿಷಿಯಲ್ ಡೇಟ್ಸ್ ಬಂದಿಲ್ಲ. ಆದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರೋದಂತ ಅಂದ್ರೆ ಸೆಪ್ಟೆಂಬರ್ 13 ಮತ್ತೆ 15 ಒಳಗಡೆ ಸ್ಟಾರ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುವಂತದ್ದು. ಸೊ ನನಗೆ ಗೊತ್ತು ನೀವೆಲ್ಲ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಪರ್ಟಿಕ್ಯುಲರ್ ಸೇಲ್ಸ್ ಗಳಲ್ಲಿ ಅಂತ. ಅಂಡ್ ಈ ಪರ್ಟಿಕ್ಯುಲರ್ ಸೇಲ್ಗಳಲ್ಲಿ ನಿಮ್ಗೆ ಯಾವ್ಯಾವ್ದು ಕಾಸ್ಟ್ ಕಟಿಂಗ್ ಪ್ರಾಡಕ್ಟ್ಸ್ ಅಥವಾ ಡೀಲ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಎಲ್ಲಾ ಸೇಲ್ಗಳಲ್ಲಿ ಯಾವ್ಯಾವ ಬೆಸ್ಟ್ ಪ್ರೈಸಸ್ ಅಥವಾ ಬೆಸ್ಟ್ ಪ್ರಾಡಕ್ಟ್ಸ್ ಎಷ್ಟು ಕಡಿಮೆ ಪ್ರೈಸ್ ಸಿಗ್ತಾ ಇದೆ ಅನ್ನೋ ಕಂಪಾರಿಸನ್ ಕೂಡ ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ನಮ್ಮೆಲ್ರಿಗೂ ಸೆಪ್ಟೆಂಬರ್ ಮಂತ್ ಅಂದ್ರೆ ಒಂದೇ ವರ್ಡ್ ಮೈಂಡ್ ಬರೋದು ಏನಪ್ಪಾ ಅಂತ ಅಂದ್ರೆ ಆಪಲ್ ಐಫೋನ್ಸ್. ರೂಮರ್ಗಳ ಪ್ರಕಾರ ಸೆಪ್ಟೆಂಬರ್ 9ಕ್ಕೆ ಆಪಲ್ ತನ್ನ ಹೊಸ ಐಫೋನ್ಗಳನ್ನು ಲಾಂಚ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಬರ್ತಾ ಇರುವಂತ ಮಾಹಿತಿ. ಆದ್ರೆ ಇದು ಸಂಪೂರ್ಣವಾಗಿ ರೂಮರ್ಸ್. ಐಫೋನ್ 17 ಸೀರೀಸ್ ಲಾಂಚ್ ಆಗ್ತಾ ಇರುವಂತದ್ದು. ಐಫೋನ್ 17 4 ಮಾಡೆಲ್ ಇದೆ. ಯಾವ್ಯಾವಪ್ಪ ಅಂತಂದ್ರೆ 17, 17 ಏರು, 17 ಪ್ರೋ ಮತ್ತೆ 17 ಪ್ರೋ ಮ್ಯಾಕ್ಸ್. ಹಿಂದೆ ಐಫೋನ್ 16 ಸೀರೀಸ್ ಅಲ್ಲಿ 16 ಪ್ಲಸ್ ಏನಿತ್ತು ನೋಡ್ರಿ, ಅದನ್ನ 17 ಏರ್ ಇಂದ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಅಂತ ರೂಮರ್ಸ್ ಇರುವಂತದ್ದು. ಹೊಸ ಏರ್ ಮಾಡೆಲ್ ಏನಿದೆ ನೋಡ್ರಿ, ಅದು ಐಫೋನ್ ನಲ್ಲಿ ಅತ್ಯಂತ ಸ್ಲಿಮ್ಮೆಸ್ಟ್ ಡಿಸೈನ್ ಇರುವಂತ ಐಫೋನ್ ಆಗಿದೆ ಅಂತ ಕೂಡ ಟಾಕ್ ನಡೀತಾ ಇದೆ. ಇದರಲ್ಲಿ ಈ 17 ಏರ್ ಅಲ್ಲಿ ನಿಮ್ಗೆ 2900 mAh ಬ್ಯಾಟ್ರಿ ಕೂಡ ಸಿಗ್ತಾ ಇರುವಂತದ್ದು. ಮತ್ತೆ A19 ಪ್ರೊಸೆಸರ್ ಬಜೆಟ್ ಮಾಡೆಲ್ಗಳಿಗೆ ಅಳವಡಿಕೆ ಆಗಿರುವಂತದ್ದು. ಯಾವ್ಯಾವಪ್ಪ ಅಂತಂದ್ರೆ 17 ಮತ್ತು 17 ಏರ್ ಅಲ್ಲಿ ನಿಮ್ಗೆ A19 ಪ್ರೊಸೆಸರ್ ಸಿಗುವಂತದ್ದು. 17 ಪ್ರೋ ಮತ್ತೆ 17 ಪ್ರೋ ಮ್ಯಾಕ್ಸ್ ಗೆ ನಿಮ್ಗೆ A19 ಪ್ರೋ ಪ್ರೊಸೆಸರ್ ಸಿಗ್ತಾ ಇರುವಂತದ್ದು. ಸೊ ಪ್ರೋ ಫೋನ್ಗಳಿಗೆ ಪ್ರೋ ಪ್ರೊಸೆಸರ್ ಕೊಡ್ತಾವ್ರೆ ಅಂತಾನೆ ಹೇಳ್ಬೋದು. ರೂಮರ್ಗಳ ಪ್ರಕಾರ ಐಫೋನ್ ಫ್ರಂಟ್ ಕ್ಯಾಮ್ರಾ ಬಂದು 24 ಮೆಗಾ ಪಿಕ್ಸೆಲ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಇರುವಂತ ಪ್ರೀವಿಯಸ್ ಐಫೋನ್ಗಳಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ 12 ಮೆಗಾ ಪಿಕ್ಸೆಲ್ ಮಾತ್ರನೇ ಕೊಟ್ಟಿರೋದು ಫ್ರಂಟ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಸೊ ತುಂಬಾನೇ ದೊಡ್ಡ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು ಐಫೋನ್ಗಳಲ್ಲಿ. ಇನ್ನ ನೀವು ಐಫೋನ್ಸ್ ಬಿಟ್ಟು ಬೇರೆ ಹೊಸ ಆಪಲ್ ಪ್ರಾಡಕ್ಟ್ಸ್ ಕೂಡ ಲಾಂಚ್ ಆಗ್ತಾ ಇರುವಂತದ್ದು. ಯಾವ್ಯಾವ್ದಪ್ಪ ಅಂದ್ರೆ ಏರ್ಪೋರ್ಟ್ಸ್ 3rd ಜನರೇಷನ್ ಆಗ್ಲಿ, ವಾಚ್ ನ ಆಪಲ್ ವಾಚ್ ನ 11 ಸೀರೀಸ್ ಆಗ್ಲಿ, ಮತ್ತೆ ವಾಚ್ ಅಲ್ಲಿ ಇನ್ನೊಂದು ಹೊಸ ಡಿಸೈನ್ ಅಥವಾ ಹೊಸ ಮಾಡೆಲ್ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಅಂತ ಅಂದ್ರೆ SE3 ಅನ್ನೋ ವಾಚ್ ಮತ್ತೆ ವಾಚ್ ಅಲ್ಟ್ರಾ ಕೂಡ ರಿಲೀಸ್ ಆಗ್ತಾ ಇರುವಂತದ್ದು. ಇದಾಗಿತ್ತು ಐಫೋನ್ಸ್ ನ ಮಾಹಿತಿ. ಇನ್ನ ನಾವು ಆಂಡ್ರಾಯ್ಡ್ ಅಂತ ಅಂದ್ರೆ ಸ್ಯಾಮ್ಸಂಗ್ ಸೆಕ್ಷನ್ ಬರೋದಾಯ್ತು ಅಂದ್ರೆ ಎಲ್ಲಾ ಸ್ಯಾಮ್ಸಂಗ್ ಫ್ಯಾನ್ಗಳಿಗೆ ಒಂದು ಸಿಹಿ ಸುದ್ದಿನೇ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಸೆಪ್ಟೆಂಬರ್ 4 ರೂಮರ್ಗಳ ಪ್ರಕಾರ ಸ್ಯಾಮ್ಸಂಗ್ S25 FE ಲಾಂಚ್ ಆಗ್ತಾ ಇರುವಂತದ್ದು. ನಿಮ್ಗೆ S25 ಮತ್ತೆ S24 ಕಂಪ್ಯಾರಿಸನ್ ಮಾಡಿ ಹೇಳೋದಾಯ್ತು ಅಂದ್ರೆ ಡಿಸ್ಪ್ಲೇ ಬರೋದಾಯ್ತು ಅಂದ್ರೆ ಸೇಮ್ ಇರುತ್ತೆ, 6.7 ಇಂಚ್ ಆಗಿರುವಂತದ್ದು. ಪ್ರೊಸೆಸರ್ ಅಂದ್ರೆ ಸ್ಯಾಮ್ಸಂಗ್ ಎಕ್ಸೋನಿಸ್ ಪ್ರೊಸೆಸರ್ ಬಳಕೆ ಆಗಿರುವಂತದ್ದು ಎರಡು ಫೋನ್ ಅಲ್ಲಿ. ಕ್ಯಾಮ್ರಾಗಳು ಅಂತಂದ್ರೆ ಸೇಮ್ S24 ಗೆ ಕಾಪಿ ಆಗಿದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇರುತ್ತೆ, 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಇರುತ್ತೆ, 8 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕೊಟ್ಟಿರ್ತಾರೆ. ನಿಮಗೆ ಫ್ರಂಟ್ ಕ್ಯಾಮ್ರಾ ಅಲ್ಲಿ ಚೇಂಜಸ್ ಆಗಿರುವಂತದ್ದು. S24 ಅಲ್ಲಿ 10 ಮೆಗಾ ಪಿಕ್ಸೆಲ್ ಇರುತ್ತೆ, ಆದ್ರೆ S25 ಅಲ್ಲಿ ನಿಮ್ಗೆ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿರುವಂತದ್ದು. ಬ್ಯಾಟ್ರಿ ಮತ್ತೆ ಚಾರ್ಜಿಂಗ್ ಬರೋದಾಯ್ತು ಅಂದ್ರೆ S24 ಅಲ್ಲಿ 4700 mAh ಬ್ಯಾಟ್ರಿ ಇರುತ್ತೆ, ಮತ್ತೆ 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೆಪಾಸಿಟಿ ಇರುವಂತದ್ದು. S25 ಬರೋದಾಯ್ತು ಅಂದ್ರೆ 200 mAh ಇನ್ಕ್ರೀಸ್ ಮಾಡಿದ್ದಾರೆ, ಅಂದ್ರೆ 4900 mAh ಬ್ಯಾಟ್ರಿ ಕೆಪಾಸಿಟಿ ಆಗಿರುವಂತದ್ದು. ಮತ್ತೆ 20 ವಾಟ್ ಎಕ್ಸ್ಟ್ರಾ ಇನ್ಕ್ರೀಸ್ ಮಾಡಿದ್ದಾರೆ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ, ಅಂದ್ರೆ ನಿಮ್ಗೆ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂತದ್ದು. ಇನ್ನು ವೈರ್ಲೆಸ್ ಚಾರ್ಜಿಂಗ್ 15 ವಾಟ್ ಇರುತ್ತೆ, ಎರಡರಲ್ಲೂ ಸೇಮ್ ಇರುತ್ತೆ, ಮತ್ತೆ IP68 ರೇಟಿಂಗ್ ಇರುವಂತದ್ದು. ಇನ್ನ ಈ ಸ್ಯಾಮ್ಸಂಗ್ S25 ಪ್ರೈಸ್ ರೇಂಜ್ ನೋಡೋದಾಯ್ತು ಅಂದ್ರೆ ರೂಮರ್ಗಳ ಪ್ರಕಾರ 50 ರಿಂದ 60 ಸಾವಿರ ಮಧ್ಯೆ ಇರುವಂತದ್ದು. ಜೊತೆಗೆ ನಿಮ್ಗೆ ಹೊಸ ಪ್ರಾಡಕ್ಟ್ ಸ್ಯಾಮ್ಸಂಗ್ ಕಡೆಯಿಂದ ನೋಡೋದಾಯ್ತು ಅಂದ್ರೆ ಬಡ್ಸ್ 3 FE ಮತ್ತೆ S11 ಅಲ್ಟ್ರಾ ಕೂಡ ಟ್ಯಾಬ್ ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಇದಾಗಿತ್ತು ಸ್ಯಾಮ್ಸಂಗ್ ಅಲ್ಲಿರುವಂತ S ಸೀರೀಸ್ ನ ಮಾಹಿತಿ. ಮತ್ತೆ ಈಗ A ಸೀರೀಸ್ ಮಾಹಿತಿ ಹೇಳೋದಾಯ್ತು ಅಂದ್ರೆ ನಿಮ್ಗೆ ಸ್ಯಾಮ್ಸಂಗ್ ಅಲ್ಲಿ A17 ರಿಲೀಸ್ ಆಗ್ತಾ ಇದೆ. ಅದು ಈ ರೂಮರ್ಗಳ ಪ್ರಕಾರ ನೋಡೋದಾಯ್ತು ಅಂದ್ರೆ ಸೆಪ್ಟೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇರುವಂತದ್ದು.
ಇದು ಆಫ್ಲೈನ್ ಬಯರ್ಸ್ಗೆ ಮಾತ್ರನೇ ಟಾರ್ಗೆಟ್ ಮಾಡಿರೋವಂಥದ್ದು ಅಂತ ಕೂಡ ರೂಮರ್ಸ್ ಬರ್ತಾ ಇರುವಂಥದ್ದು. ಸ್ಪೆಕ್ಸ್ ನೋಡೋದಾಯ್ತು ಅಂದ್ರೆ, ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ ನಿಮಗೆ 90 ಹರ್ಟ್ಸ್ ಡಿಸ್ಪ್ಲೇ ಸಿಗುವಂಥದ್ದು, 6.7 ಇಂಚಸ್ ಫುಲ್ ಆಮೋಲೆಡ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಮತ್ತೆ ಇದರಲ್ಲಿ ಪ್ರೊಸೆಸರ್ ಆಯಿತು ಅಂದರೆ ಸ್ಯಾಮ್ಸಂಗ್ ಎಕ್ಸಾನಿಸ್ 1330 ಸೀರೀಸ್ ಇರುವಂಥದ್ದು. ಸೇಮ್ S25 ಮತ್ತು S24 ಥರನೇ 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇರುತ್ತೆ, ಆದರೆ 5 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಮತ್ತು 2 ಮೆಗಾಪಿಕ್ಸೆಲ್ ಡೆಪ್ತ್ ಕ್ಯಾಮ್ರಾ ಇರುವಂಥದ್ದು. ಆದರೆ ಇದರಲ್ಲಿ ನಿಮಗೆ 13 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಬ್ಯಾಟ್ರಿ ಕೆಪಾಸಿಟಿ ಬಂತು ಅಂದರೆ 5000 mAh ಬ್ಯಾಟ್ರಿ ಆಗಿರುತ್ತೆ ಮತ್ತು 15 ವ್ಯಾಟ್ ಚಾರ್ಜರ್ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು. ಬಟ್ ಈ A17 ಸೀರೀಸ್ನಲ್ಲಿ ಬಾಕ್ಸಲ್ಲಿ ನಿಮಗೆ ಚಾರ್ಜರ್ ಅಡ್ಯಾಪ್ಟರ್ ಮತ್ತು ಕೇಬಲ್ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು, 25 ವ್ಯಾಟ್ ಚಾರ್ಜರ್ ಆಗಿರುವಂಥದ್ದು. ಸೊ ಇವಾಗ ಬರ್ತಾ ಇರುವಂಥ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಚಾರ್ಜರ್ ಯಾರೂ ಕೊಡ್ತಾ ಇಲ್ಲ, ನೀವೇ ಸಪ್ರೇಟಾಗಿ ಬೈ ಮಾಡಬೇಕಾಗಿರುತ್ತೆ. ಬಟ್ ಈ A17 ಸೀರೀಸ್ ಮಾತ್ರ ನಿಮಗೆ ಚಾರ್ಜರ್ ಬ್ರಿಕ್ ಕೂಡ ಸಿಗ್ತಾ ಇರುವಂಥದ್ದು. ಈ A17 ಸೀರೀಸ್ನ ಪ್ರೈಸ್ ರೇಂಜ್ ನೋಡೋದಾಯಿತು ಅಂದರೆ 15,000 to 20,000 ಒಳಗಡೆ ಇರುವಂಥದ್ದು. ನೆಕ್ಸ್ಟ್ ಬರೋದಾಯಿತು ಅಂದರೆ ವಿವೋ ಸೆಕ್ಷನ್. ಸೊ ವಿವೋ ಅಲ್ಲಿ V60 ಮತ್ತು V60e ಅನ್ನೋದು ಲಾಂಚ್ ಮಾಡ್ತಾ ಇದೆ. ಈ ವಿವೋ V60 ಮತ್ತು V60e ಅಲ್ಲಿ ಮೇನ್ ಡಿಫ್ರೆನ್ಸಸ್ ನೋಡೋದಾಯಿತು ಅಂದರೆ, ಡಿಸ್ಪ್ಲೇ ನಿಮಗೆ ಸೇಮ್ ಇರುತ್ತೆ, 6.7 ಇಂಚ್ ಇರುತ್ತೆ. V60 ಅಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 7 ಸೀರೀಸ್ ಸಿಗ್ತಾ ಇರುವಂಥದ್ದು, ಆದರೆ V60e ಅಲ್ಲಿ ಡೈಮೆನ್ಸಿಟಿ 7400 ಸೀರೀಸ್ ಸಿಗ್ತಾ ಇರುವಂಥದ್ದು. ಇನ್ನು ಕ್ಯಾಮ್ರಾದಲ್ಲಿ ಜೆಸ್ ಲೆನ್ಸ್ ತುಂಬಾನೇ ಯೂಸ್ ಮಾಡಿರುವಂಥದ್ದು V60 ಅಲ್ಲಿ. ಮತ್ತೆ V60 ಅಲ್ಲಿ ನಾರ್ಮಲ್ ಸೋನಿ ಅಥವಾ ಬೇರೆ ಕ್ಯಾಮ್ರಾ ಲೆನ್ಸಸ್ ಯೂಸ್ ಮಾಡಿರುವಂಥದ್ದು. ಬ್ಯಾಟ್ರಿಯಲ್ಲಿ ತುಂಬಾನೇ ದೊಡ್ಡ ಚೇಂಜಸ್ ನೋಡ್ಬೋದು. V60 ಅಲ್ಲಿ ನಿಮಗೆ 6500 mAh ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು, 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ಆದರೆ V60e ಸೀರೀಸ್ ಅಲ್ಲಿ ನಿಮಗೆ 6000 mAh ಮತ್ತು 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು. ಇನ್ನು IP68 ರೇಟಿಂಗ್ ಸೇಮ್ ಇರುತ್ತೆ ಎರಡು ಫೋನ್ಗೂ. ಈ ಸೀರೀಸ್ ವಿವೋನಲ್ಲಿ ಎಷ್ಟು ಇರ್ಬೋದಪ್ಪ ಅಂತ ಅಂದರೆ ಪ್ರೈಸ್ ರೇಂಜ್ ಬಂದು 30,000 ಆಗಿರುವಂಥದ್ದು. ಇನ್ನು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆದಂಥ ಲಾವಾ ಕಡೆಯಿಂದ ಕೂಡ ಲಾಂಚ್ ಇರುವಂಥದ್ದು. ಯಾವುದಪ್ಪ ಅಂತಂದರೆ ಲಾವಾ ಇಂದ ಅಗ್ನಿ 4 ಕೂಡ ಸೆಪ್ಟೆಂಬರ್ ಮಧ್ಯದಲ್ಲಿ ರಿಲೀಸ್ ಆಗ್ಬೋದು ಅಂತ ರೂಮರ್ಸ್ ನಡೀತಾ ಇರುವಂಥದ್ದು. ಅಗ್ನಿ 3 ಅಲ್ಲಿ ಬ್ಯಾಕ್ ಸೈಡ್ ಡಿಸ್ಪ್ಲೇ ಇತ್ತು, ಇದರಲ್ಲಿ ರಿಮೂವ್ ಮಾಡಿದ್ದಾರೆ. ಸ್ಪೆಕ್ಸ್ ನೋಡೋದಾಯಿತು ಅಂದರೆ ನಿಮಗೆ ಲಾವಾ ಅಗ್ನಿ 4 ಅಲ್ಲಿ 7000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ, 66 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೆಪಾಸಿಟಿ ಇರುವಂಥದ್ದು ಮತ್ತು ಫುಲ್ HD AMOLED ಡಿಸ್ಪ್ಲೇ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು. ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್ ಸೀರೀಸ್ ಇನ್ಕ್ಲೂಡ್ ಆಗಿರುವಂಥದ್ದು ಮತ್ತು 50 ಮೆಗಾಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರುವಂಥ ಬ್ಯಾಕ್ ಕ್ಯಾಮ್ರಾ ಇನ್ಕ್ಲೂಡ್ ಆಗಿದೆ, 16 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಇನ್ನು ನಮ್ಮ ಇಂಡಿಯಾದ ಲಾವಾ ಫೋನ್ ನೋಡೋದು ಪ್ರೈಸ್ ರೇಂಜ್ ನೋಡೋದಾಯಿತು ಅಂದರೆ ನಿಮಗೆ 20,000 ಹೆಚ್ಚು ಕಮ್ಮಿ ಸಿಗುವಂಥದ್ದು. ರಿಯಲ್ಮಿ ಕೂಡ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಯಾವುದು ಅಂತ ಅಂದರೆ ರಿಯಲ್ಮಿ 15T ಸೆಪ್ಟೆಂಬರ್ ಮಧ್ಯದಲ್ಲಿ ಬರುವಂಥ ರೂಮರ್ ನಡೀತಾ ಇದೆ. ಒಂದು ಕಾಂಪ್ಯಾಕ್ಟ್ ಫೋನ್ ಅಂತಲೇ ಹೇಳ್ತಾ ಇದ್ದಾರೆ. ರೂಮರ್ಗಳ ಪ್ರಕಾರ 6.5 ಇಂಚ್ ಡಿಸ್ಪ್ಲೇ ಇರ್ತಾ ಇರುವಂಥದ್ದು ಕಡಿಮೆನೇ ಅಂತಲೇ ಹೇಳ್ಬೋದು. ಮತ್ತು ಡಿಸೈನ್ ಬಂದು ಐಫೋನ್ ಸ್ಟೈಲಲ್ಲಿ ಬರುತ್ತಂತೆ. ಪಂಚ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ, ಅದರಲ್ಲಿ ಬ್ಯಾಕ್ ಕ್ಯಾಮ್ರಾ ಬಂದರೆ ನಿಮಗೆ 50 ಮೆಗಾಪಿಕ್ಸೆಲ್ ಪ್ಲಸ್ ಟೆಲಿಫೋಟೋ ಸೆಟಪ್ ಕೂಡ ಇರುವಂಥದ್ದು. ಪ್ರೊಸೆಸರ್ ಡೀಟೇಲ್ ಇನ್ನೂ ಕನ್ಫರ್ಮೇಷನ್ ಆಗಿ ಸಿಗ್ತಾ ಇಲ್ಲ, ಬಟ್ ರೂಮರ್ಸ್ಗಳ ಪ್ರಕಾರ 6400 ಮೀಡಿಯಾಟೆಕ್ ಡೈಮೆನ್ಸಿಟಿ ಯೂಸ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಇನ್ನು ಓಪೋ ಸೆಕ್ಷನ್ಗೆ ಬರೋದಾಯಿತು ಅಂದರೆ ಓಪೋ ಕಡೆಯಿಂದ F ಸೀರೀಸ್ ಫೋನ್ ಕೂಡ ಬರ್ತಾ ಇರುವಂಥದ್ದು, F31, F31 Pro ಮತ್ತು F31 Pro Plus ಕೂಡ. ಇದೊಂದು ಆಫ್ಲೈನ್ ಸೇಲ್ ನಡೆಯುವಂಥ ಫೋನೇ ಅನ್ಬೋದು, ಯಾಕಂತಂದರೆ ಇದು ಟಾರ್ಗೆಟ್ ಮಾಡ್ತಾ ಇರೋದು ಆಫ್ಲೈನ್ ಸೇಲ್ಸ್ಗಾಗಿ ಅಂತ ಹೇಳ್ಬೋದು. ಮೀಡಿಯಾಟೆಕ್ ಪ್ರೊಸೆಸರ್ ಇರುತ್ತೆ. ಟಾಪ್ ವೇರಿಯಂಟ್ಗಳಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ ಜನರೇಷನ್ 7 ಪ್ರೊಸೆಸರ್ ಸೀರೀಸ್ ಕೂಡ ಇರುವಂಥದ್ದು. ಎಲ್ಲ ಸೀರೀಸ್ನ ಫೋನ್ ನಿಮಗೆ 7000 mAh ಬ್ಯಾಟ್ರಿ ಇರುತ್ತೆ, 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇರುವಂಥದ್ದು. ಈ ಎಲ್ಲ ರೂಮರ್ಗಳ ಪ್ರಕಾರ ನಮಗೆ ಸಿಕ್ಕಿರೋ ಮಾಹಿತಿ. ಆದರೆ ಓಪೋ ಸೀರೀಸ್ನ ಪ್ರೈಸ್ ರೇಂಜ್ ಇನ್ನೂ ನಮಗೆ ಸಿಕ್ಕಿಲ್ಲ. ಸೊ ಇದಾಗಿತ್ತು ಸೆಪ್ಟೆಂಬರಲ್ಲಿ ಬರಬಹುದಾದಂಥ ಕಮಿಂಗ್ ಫೋನ್ ಲಾಂಚಸ್ ಅಂತಲೇ ಹೇಳ್ಬೋದು. ನೀವು ಯಾವ ಫೋನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡೋದ್ರಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ಟೆಕ್ ರಿಲೇಟೆಡ್ ಕಾಂಟೆಂಟ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.